ಇವಾಗ ಇದು ಹಿಮಾಲಯ, ಇದು ಪರ್ವತ ಇದೆ ಅಂತ ತಿಳ್ಕೊಳ್ಳಿ. ಇಲ್ಲೇನ್ ಮಾಡ್ತಾರೆ, ಹಿಂಗ್ ಸ್ಟೆಪ್ಸ್ ಮಾಡ್ತಾರೆ, ಹಿಂಗ್ ಸ್ಟೆಪ್ಸ್ ಮಾಡಿ ಇಲ್ಲಿ ಅಗ್ರಿಕಲ್ಚರ್ ಮಾಡ್ತಾರೆ, ಇಲ್ಲಿ ಕ್ರಾಪ್ಸ್ ಹಾಕ್ತಾರೆ. ಅರ್ಥ ಆಗ್ತಾ ಇದೆಯಾ? ಸೊ ಈ ಕಾಫಿ ಪ್ಲಾಂಟೇಶನ್, ಟೀ ಪ್ಲಾಂಟೇಶನ್ ಮಾಡ್ತಾರಲ್ಲ, ಮೇನ್ಲಿ ಇಲ್ಲೇ ಮಾಡ್ತಾರೆ. ಈಗ ಅಸ್ಸಾಮು, ಈ ಕಡೆ ಡಾರ್ಜಿಲಿಂಗು ಅವೆಲ್ಲ ಯಾಕೆ ಫೇಮಸ್ ಅಂದ್ರೆ ಟೆರೆಸ್ ಫಾರ್ಮಿಂಗ್. ಟೆರೆಸ್ ಅಂದ್ರೆ ಏನು? ಇಟ್ ಮೇಕ್ಸ್ ದ ಸ್ಟೆಪ್ಸ್. ಟೆರೆಸಸ್ ನಾವು ಅಂತೀವಲ್ಲ, ಟೆರೆಸ್ ಮೇಲೆ ಹೋಗ್ತಾ ಇದ್ದೀನಿ ಅಂತೇಳಿ. ಟೆರೆಸ್ ಅಂದ್ರೆ ಸ್ಟೆಪ್ಸ್, ಸ್ಟೆಪ್ ವೈಸ್ ಅದನ್ನ ಜಾಗ ಮಾಡ್ಕೊಂಡು ಅಲ್ಲಿ ಏನ್ ಮಾಡೋದು, ಟೀ ಪ್ಲಾಂಟೇಶನ್, ಕಾಫಿ ಪ್ಲಾಂಟೇಶನ್ ಮಾಡ್ತಾರೆ. ದಟ್ ಇಸ್ ಟೆರೆಸ್ ಫಾರ್ಮಿಂಗ್. ಸೊ ಇಟ್ ಈಸ್ ಸುಟೇಬಲ್ ಓನ್ಲಿ ಫಾರ್ ದ terrace farming but not for the other crops. That is one problem or the one threat to the Himalaya. ಇದು ಅರ್ಥ ಆಗ್ತಾ ಇದೆಯಾ? ಸೊ ಅಷ್ಟಾದ್ಮೇಲೆ ಸೊ ಇನ್ನೊಂದು ನೋಡಿ, ಇನ್ನೊಂದು ಪ್ರಾಬ್ಲಮ್, ದ ಪ್ಲೇಟ್ ಟೆಕ್ಟೋನಿಕ್ಸ್. ದ ಪ್ಲೇಟ್ ಟೆಕ್ಟೋನಿಕ್ ಆಕ್ಟಿವಿಟೀಸ್. ಇದು ನಂಬ್ತೀರಾ? ಪ್ಲೇಟ್ ಟೆಕ್ಟೋನಿಕ್ ಆಕ್ಟಿವಿಟೀಸ್ ಇನ್ನೂ ಆಗ್ತಾ ಇದೆ. ಹಾಗಾಗಿ ಈ ಪ್ಲೇಟ್ ಟೆಕ್ಟೋನಿಕ್ ಆಕ್ಟಿವಿಟಿ ಇನ್ನೂ ಆಗೋದ್ರಿಂದ ಮೋಸ್ಟ್ ಆಫ್ ದ ಅರ್ಥಕ್ವೇಕ್ಸ್ ಇನ್ನೂ ಕೂಡ ಹಿಮಾಲಯದಲ್ಲಿ ಬರ್ತಾ ಇದೆ. ಡ್ಯೂ ಟು ದ ಪ್ಲೇಟ್ ಟೆಕ್ಟೋನಿಕ್ಸ್, ದ ಅರ್ಥಕ್ವೇಕ್ and this earthquake leads to the volcanoes. Volcano leads to the earthquake, but main ಗೊತ್ತಿಲ್ಲ ನಿಮಗೆ, ಡ್ಯೂ ಟು ಪ್ಲೇಟ್ ಟೆಕ್ಟೋನಿಕ್ಸ್ ಆಕ್ಟಿವಿಟಿ ಇಟ್ ರಿಸಲ್ಟ್ಸ್ ಇನ್ ದ ಅರ್ಥಕ್ವೇಕ್. ಅದೇ ಅರ್ಥಕ್ವೇಕ್ ಆಗೋದ್ರಿಂದ ಮತ್ತೇನಾಗುತ್ತೆ, ಲ್ಯಾಂಡ್ ಸ್ಲೈಡ್ ಆಗುತ್ತೆ. ಓಕೆ, ಸೊ ಆಕ್ಟಿವಿಟೀಸ್ ಲೈಕ್ ಅರ್ಥಕ್ವೇಕ್. ಅಂಡ್ ಇನ್ನೊಂದು ನೋಡಿ, ಇನ್ನೊಂದು ಸೊ ಪ್ಲೇಟ್ ಟೆಕ್ಟೋನಿಕ್ಸ್ ಆದ್ಮೇಲೆ ಇನ್ನೊಂದೇನು ಹೇಳ್ಬೋದು, ಹಿಮಾಲಯದಲ್ಲಿ ಸಮಸ್ಯೆ ಇರೋದು ಮೇನ್ಲಿ ಅಂದ್ರೆ ತುಂಬಾ ಜನ ಇದ್ರ ಮೇಲೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಲೈಕ್ ಟೆರಿಟೋರಿಯಲ್ ಡಿಸ್ಪ್ಯೂಟ್ಸ್ ಲೈಕ್ POK, ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್ ಆಗಲಿ, ಸಿಯಾಚಿನ್ ಆಗಲಿ, ಅಂದ್ರೆ ಡಿಸ್ಪ್ಯೂಟ್ ಬಾರ್ಡರ್ ಇಶ್ಯೂಸ್ ಆಲ್ಸೋ ಇಸ್ ಅ ಬಿಗ್ ಥ್ರೆಟ್ ಟು ದ ಹಿಮಾಲಯಸ್. ದ ಬಾರ್ಡರ್ ಡಿಸ್ಪ್ಯೂಟ್ಸ್ ಆಫ್ ದ ಕಂಟ್ರೀಸ್, ಬಾರ್ಡರ್ ಡಿಸ್ಪ್ಯೂಟ್ಸ್ between the countries. Okay, so border dispute between the countries also the big threat to the Himalayas. Okay, ನಂಬ್ತೀರಾ ಇದು? ಈಗ ಫಾರ್ ಎಕ್ಸಾಂಪಲ್ ಇಂಡಿಯಾ ಪಾಕಿಸ್ತಾನ್ ಯಾವುದು POK ಇದೆ, ಬಲ್ತಿಸ್ತಾನ್, ಗಿಲಿಗಿಟ್ ಇವೆಲ್ಲ ಸಮಸ್ಯೆ ಇರೋದು. ಸಿಯಾಚಿನ್ ಇದೆ ಅಂಡ್ ಅಕ್ಷಯ್ ಚೈನ್ ಇದೆ, ಈಗ ರೀಸೆಂಟ್ಲಿ ಕಾಲಾಪಾನಿ ಅವೆಲ್ಲ ಇವೆಲ್ಲ ಏನು ಒಂಥರ ಹಿಮಾಲಯಸ್ಗೆ ತೊಂದರೆ ಇದಾವೆ ಅಂತ. ಇಷ್ಟು ಥ್ರೆಟ್ಸ್ ಅಂಡ್ ಇಶ್ಯೂಸ್ ವಿತ್ ದ ಹಿಮಾಲಯಸ್. ಇಷ್ಟು ಆದ್ಮೇಲೆ ಏನೇನು ಮಾಡಬಹುದು ಹಿಮಾಲಯನ ಕನ್ಸರ್ವ್ ಮಾಡಕ್ಕೆ ಅಥವಾ ಸಂರಕ್ಷಣೆ ಮಾಡಕ್ಕೆ ಏನೇನು ಮಾಡಬಹುದು? ಸೊ ದ ಇನಿಷಿಯೇಟಿವ್ಸ್ ಟು ಪ್ರೊಟೆಕ್ಟ್ ದ ಹಿಮಾಲಯಸ್. ನೆಕ್ಸ್ಟ್ ಪಾಯಿಂಟ್, ಇನಿಷಿಯೇಟಿವ್ಸ್ ಕನ್ಸರ್ವ್ ದ ಹಿಮಾಲಯಸ್. ಸೊ ಇಲ್ಲಿ ಇನಿಷಿಯೇಟಿವ್ ಅಂತ ಆದ್ರೂ ಬರ್ಕೊಳ್ಳಿ, ಇಲ್ಲ ಆದ್ರೆ ಸ್ಟ್ರಾಟಜಿ ಆದ್ರೂ ಬರ್ಕೊಳ್ಳಿ. ವಾಟ್ ಆಲ್ ಸ್ಟ್ರಾಟಜಿ ವಿ ಶುಡ್ ಫಾಲೋ. ಓಕೆ, ಸ್ಟ್ರಾಟಜೀಸ್ ಅಥವಾ ಇದಕ್ಕೆ ನಾವು ಮಿಟಿಗೇಷನಲ್ ಮೆಜರ್ ಅಂತ ಕರಿತೀವಿ. ವಾಟ್ ಆಲ್ ಮಿಟಿಗೇಷನ್ ಅಂದ್ರೆ ಲಿಮಿಟೇಷನ್, ಮಿಟಿಗೇಷನ್ ಹೇಳಿದ್ರು ನಾವು. ಮಿಟಿಗೇಷನಲ್ ಸ್ಟ್ರಾಟಜೀಸ್. ಮಿಟಿಗೇಷನ್ ಸ್ಟ್ರಾಟಜಿ ಅಂದ್ರೇನು? ಇಲ್ಲಿ ಆಗುವಂತ ಸಮಸ್ಯೆಗಳನ್ನ ಬಗೆಹರಿಸೋದು, ಅದು ಮಿಟಿಗೇಷನ್ ಬಗೆಹರಿಸೋದು. ಏನ್ ಬಗೆಹರಿಸೋದು? ಲ್ಯಾಂಡ್ ಸ್ಲೈಡಿಂಗ್ ಅಂತ ಇಶ್ಯೂ ಏನಿದಾವಲ್ಲ ಇವೆಲ್ಲ ಬಗೆಹರಿಸೋದು. ಸೊ ಇಲ್ಲಿ ಹೆಡ್ಡಿಂಗ್ ಏನಾಗ್ತೀವಿ, ಸ್ಟ್ರಾಟಜೀಸ್ ಆರ್ ಇನಿಷಿಯೇಟಿವ್ಸ್ ಆರ್ ಮಿಟಿಗೇಷನ್ ಸ್ಟ್ರಾಟಜಿ ಟು ಪ್ರೊಟೆಕ್ಟ್ ಆರ್ ಕನ್ಸರ್ವ್ ದ ಹಿಮಾಲಯಸ್. ಇದು ಹೆಡ್ಡಿಂಗ್ ಆಯಿತು. ಸೊ ಅದರಲ್ಲಿ ಫಸ್ಟ್ ಪಾಯಿಂಟ್ ಏನ್ ಮಾಡಬಹುದು ನೋಡಿ. ಫಸ್ಟ್ ಪಾಯಿಂಟ್, ಸೊ ವಿ ಶುಡ್ ಸ್ಟಾಪ್ the constructional activities in the Himalayas. The first and foremost thing ಏನು ಮಾಡಬೇಕು, constructional activities we should stop ಅನ್ನೋಕ್ಕಿಂತ ಏನು ಹೇಳಬೇಕು, ಲೈಕ್ ರೆಡ್ಯೂಸ್ ಅಂತ ಬರೀಬೇಕು. ಸ್ಟಾಪ್ ಅಂದ್ರೆ ಸ್ಟಾಪ್ ಮಾಡಿ ಮಾಡೋಕ್ಕಾಗುತ್ತೆ. we should reduce the constructional activities in Himalayas. And second point ಏನು ಮಾಡಬಹುದು? ಸೊ ಕ್ರಿಯೇಷನ್ ಆಫ್ ಪಾಂಡ್ಸ್ ಟು ಸ್ಟೋರ್ ದ ವಾಟರ್. ಆ ರನ್ ಆಫ್ ವಾಟರ್ ಇದೆಯಲ್ಲ ಅದನ್ನ ಸ್ಟೋರ್ ಮಾಡಕ್ಕೆ ಏನ್ ಮಾಡಬೇಕು, ಪಾಂಡ್ಸ್ ಗಳನ್ನ ಕ್ರಿಯೇಟ್ ಮಾಡಬೇಕು. ಪಾಂಡ್ಸ್ ಇದ್ರೆ ಗೊತ್ತಾಗುತ್ತಾ, ಕೆರೆ ಹತ್ರ. ಓಕೆ, ಕ್ರಿಯೇಷನ್ ಆಫ್ ಪಾಂಡ್ಸ್ ಟು ಪ್ರಿವೆಂಟ್ ವಾಟರ್ ರನ್ ಆಫ್. ಆ ವಾಟರ್ ರನ್ ಆಫ್ ಇದೆಯಲ್ಲ ಅದನ್ನ ಪ್ರಿವೆಂಟ್ ಮಾಡೋಗೋಸ್ಕರ ನಾವು ಏನ್ ಮಾಡಬೇಕು, ಪಾಂಡ್ಸ್ ಗಳನ್ನ ಕ್ರಿಯೇಟ್ ಮಾಡಬೇಕು. ಅಂಡ್ ಥರ್ಡ್ ಪಾಯಿಂಟ್ ಏನ್ ಮಾಡಬಹುದು? ಥರ್ಡ್ ಪಾಯಿಂಟ್, ಸೊ we should adopt sustainable agricultural practices. Okay, we should adopt the sustainable ಅಂದ್ರೆ ಗೊತ್ತಾಗುತ್ತಾ? Okay, so we should adopt sustainable
agricultural practices. ಅಂದ್ರೆ ಇಲ್ಲಿ ಇಂಡೈರೆಕ್ಟ್ಲಿ ಏನು ಹೇಳ್ತಾ ಇದೀವಿ, ಶಿಫ್ಟಿಂಗ್ ಕಲ್ಟಿವೇಶನ್ ಬದಲಾಗಿ ಬೇರೆ ಮೆಥಡ್ ನ ಫಾಲೋ ಮಾಡಬೇಕಂತ. ಓಕೆ, ಸೊ ವಿ ಶುಡ್ ಅಡಾಪ್ಟ್ ದ ಸಸ್ಟೈನಬಲ್ ಅಗ್ರಿಕಲ್ಚರಲ್ ಮೆಥಡ್ಸ್. ಸೊ ಪಾಯಿಂಟ್ ನಂಬರ್ 3. ನೆಕ್ಸ್ಟ್ ಪಾಯಿಂಟ್ ಬರ್ಕೊಳ್ಳಿ, ಪಾಯಿಂಟ್ ನಂಬರ್ 4. ಪಾಯಿಂಟ್ ನಂಬರ್ 4, we should focus on afforestation. What is afforestation? Afforestation ಅಂದ್ರೆ ಏನು? ಗಿಡಗಳನ್ನು ಹಚ್ಚೋದು ಅಷ್ಟೇ, ಗಿಡಗಳನ್ನು ಹಚ್ಚಿ ಅರಣ್ಯ ಪ್ರದೇಶನ ಬೆಳೆಸೋದು, ಹೆಚ್ಚಿಗೆ ಮಾಡೋದು ಅಫಾರೆಸ್ಟೇಷನ್. ಇದಕ್ಕೆ ಅಪೋಸಿಟ್ ಏನು? ಡಿಫಾರೆಸ್ಟೇಷನ್. ಡಿಫಾರೆಸ್ಟೇಷನ್ ಅಂದ್ರೆ ಇರುವಂತ ಅರಣ್ಯವನ್ನ ಕಟ್ ಮಾಡೋದು, ಕಡಿಮೆ ಮಾಡೋದು, ಅಂಡ್ ಅರಣ್ಯ ಪ್ರದೇಶವನ್ನು ಹೆಚ್ಚಿಗೆ ಮಾಡೋದು ಅಫಾರೆಸ್ಟೇಷನ್. ಸೊ ವಿ ಶುಡ್ ಫೋಕಸ್ ಆನ್ ಅಫಾರೆಸ್ಟೇಷನ್ ಅಂಡ್ social forestry. This is very very important, social forestry. So what is social forestry? Not the commercial activities. Doing the afforestation by the social ಅಂದ್ರೆ ಲೋಕಲ್ ಪೀಪಲ್, ಆ ಲೋಕಲ್ ಕಮ್ಯುನಿಟಿ ಇರುತ್ತಲ್ಲ, ಅಲ್ಲಿರುವಂತ ಟ್ರೈಬಲ್, ಅವರೇ ಅದರದ್ದು ಇನ್ಚಾರ್ಜ್ ತಗೋಬೇಕು ಅಫಾರೆಸ್ಟೇಷನ್ ಮಾಡಕ್ಕೆ. ಸೊ ಡೂಯಿಂಗ್ ದ, ಅದಕ್ಕೆ ಒಂದು ಲೈನ್ ಬರ್ಕೊಳ್ಳಿ, ಇಟ್ಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ದಿಸ್ ವರ್ಡ್ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ಡ್ ಬೈ ದ ಕಮಿಷನ್ ಆನ್ ಕಮಿಷನ್, ಸರಿ ಅದರ ಹೆಸರು ಒಂದು ಮಿನಿಟ್ ತಿಳ್ಕೊಳ್ಳಿ. ನ್ಯಾಷನಲ್ ಅಗ್ರಿಕಲ್ಚರಲ್ ಕಮಿಷನ್, ನ್ಯಾಷನಲ್ ಅಗ್ರಿಕಲ್ಚರಲ್ ಕಮಿಷನ್ ಅಂಡರ್ ಗೌರ್ಮೆಂಟ್ ಆಫ್ ಇಂಡಿಯಾ. ಸೊ ಫಸ್ಟ್ ಟೈಮು ಈ ಕಮಿಷನ್ ಇದೆಯಲ್ಲ, ನ್ಯಾಷನಲ್ ಅಗ್ರಿಕಲ್ಚರ್ ಕಮಿಷನ್ ಗೌರ್ಮೆಂಟ್ ಆಫ್ ಇಂಡಿಯಾ, ಈ ಸೋಷಿಯಲ್ ಫಾರೆಸ್ಟ್ರಿ ಕಾನ್ಸೆಪ್ಟ್ ನ ಫಸ್ಟ್ ಟೈಮು 1976 ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಓಕೆ, ಸೊ ದ ಸೋಷಿಯಲ್ ಫಾರೆಸ್ಟ್ರಿ ಕಾನ್ಸೆಪ್ಟ್ brought by National Agricultural Commission under Government of India in the year 1976. And ಇದು ಏನು ಹೇಳುತ್ತಂದ್ರೆ, ಡೆಫಿನೇಷನ್ ಬರ್ಕೊಳ್ಳಿ ಸೋಷಿಯಲ್ ಫಾರೆಸ್ಟ್ರಿ ಇದು. ಸೊ ಸೋಷಿಯಲ್ ಫಾರೆಸ್ಟ್ರಿ ಮೀನ್ಸ್ doing plantation of trees, or afforestation ಕರೀತಾರೆ ಅದಕ್ಕೆ, afforestation by the local community, to protect and conserve the environment. ಆ ಲೈನ್ ಬರ್ಕೊಳ್ಳಿ. ಓಕೆ, ಡೂಯಿಂಗ್ ಪ್ಲಾಂಟೇಶನ್ ಆಫ್ ದ ಟ್ರೀಸ್ ಆರ್ afforestation by the local communities to protect, to protect or conserve the environment. That definition is very very important, and this definition is given by National Agricultural Commission in the year 1976 itself. ಹಾಗಾಗಿ we should focus on the social forestry. Social forestry ಅಂದ್ರೆ ಇಷ್ಟೇ, the forestation done by the local communities to protect the environment or conserve the environment. So this is there. And ಅದಾದ್ಮೇಲೆ next ಬರ್ಕೊಳ್ಳಿ, next point. So we should ಇನ್ನೊಂದು ಪಾಯಿಂಟ್ ಬರ್ಕೊಳ್ಳಿ. ಎಷ್ಟು ಪಾಯಿಂಟ್ ಇದು? ಫಿಫ್ತ್ ಪಾಯಿಂಟ್. ದ ಫಿಫ್ತ್ ಪಾಯಿಂಟ್, ನಾವೇನು ಇದು ಮಾಡ್ತಾ ಇದ್ದೇವಲ್ಲ, ಟನೆಲ್ಸ್ ಅಂದ್ರೆ ಗೊತ್ತಾಗತ್ತಾ ಏನು? ಕೊಳವೆಗಳು ಅಂದ್ರೆ ಹಿಮಾಲಯ ಒಳಗಡೆ ಕೊಳವೆ ತೆಗಿತಾ ಇದೀವಿ. ಇವಾಗ ಬನಿಹಾಲ್ ಪಾಸ್, ಪೀರ್ ಪಂಜಾಲ್ ಪಾಸ್ ಅವೆಲ್ಲ ಇದಾವಲ್ಲ, ಅವು ಲಾಂಗೆಸ್ಟ್ ರೈಲ್ ಟನೆಲ್, ರೋಡ್ ಟನೆಲ್ ಎಲ್ಲ ಗೊತ್ತಾ? ಯಾವುದು ವಿಚ್ ಇಸ್ ದ ಲಾಂಗೆಸ್ಟ್ ರೈಲ್ ಟನೆಲ್ ಆಫ್ ಇಂಡಿಯಾ? ಗೊತ್ತಿಲ್ಲ, ಬರ್ಕೊಳ್ಳಿ. ಸೊ ಏನ್ ಮಾಡ್ಬೇಕಂದ್ರೆ ಅಡಾಪ್ಷನ್ of sustainable transportation. So adoption of sustainable transportation. ಏನಂತ transportation? Transportation roads ಅಂತ running. Sorry, not transportation roads. So ಇಷ್ಟೇ ಬರ್ಕೊಳ್ಳಿ, the adoption of the sustainable transportation system in the Himalayas. ಓಕೆ, ಸೊ ಇವಾಗ ನೋಡಿ ನಾವು ಎಲ್ಲ ಇಲ್ಲಿ ಹಿಮಾಲಯಾಸ್ ಅಂತ ತಿಳ್ಕೊಳ್ಳಿ, ಇಲ್ಲೆಲ್ಲ ಟನೆಲ್ ಹಾಕ್ತೀವಿ. ಟನೆಲ್ ಅಂದ್ರೆ ಅಂಡರ್, ಓಕೆ, ಅಂಡರ್ ರೂಟ್. ಸೊ ಟನೆಲ್ ಹಾಕುವಾಗ ಏನಾಗುತ್ತೆ, ಮೋಸ್ಟ್ ಆಫ್ ಟೈಮ್ ಅದು ಲ್ಯಾಂಡ್ ಸ್ಲೈಡ್ಗೂ ಕೂಡ ಇದು ಆಗುತ್ತೆ, ಒಂದು ಕಾರಣ ಆಗುತ್ತೆ. ಓಕೆ, ಸೊ ಹಾಗಾಗಿ ವಿ ಶುಡ್ ಅಡಾಪ್ಟ್ ದ ಸಸ್ಟೈನಬಲ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಇನ್ ದ ಹಿಮಾಲಯಾಸ್, ಅಷ್ಟು ಗೊತ್ತಿರಲಿ. So these are the some like mitigation strategies we should follow. First we should focus on the afforestation and social forestry,
and we should adopt the sustainable agricultural practices rather than focusing on the shifting cultivation. And again, we should prevent or we should reduce the constructional activities like construction of the roads, construction of the restaurants, okay, and construction of some like ಇನ್ನೊಂದು ನೋಡಿ. So most of the time the film industry ಅವ್ರು ಮೂವಿ ಮಾಡಕ್ ಹೋಗಿರ್ತಾರೆ, ಅವರು ಕೂಡ ತುಂಬಾ ಅದನ್ನ ಇದು ಮಿಸ್ಯೂಸ್ ಮಾಡ್ಕೋತಾರೆ ತುಂಬಾ ಜನ, ಓಕೆ. ಸೊ ವಿ ಹ್ಯಾವ್ ಟು ಪ್ರಿವೆಂಟ್ ಸಮ್ ಇಂಡಸ್ಟ್ರಿಯಲ್ ಆಕ್ಟಿವಿಟೀಸ್ ಲೈಕ್ ಫಿಲ್ಮ್ ಇಂಡಸ್ಟ್ರಿ ಅಂತವು ಕೂಡ ನಾವು ಪ್ರಿವೆಂಟ್ ಮಾಡಬೇಕಾಗುತ್ತೆ. ಅಂಡ್ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಲಾಸ್ಟ್ ಪಾಯಿಂಟ್, ಸೊ ವಿ ಶುಡ್ ಕ್ರಿಯೇಟ್ ದ ಅವೇರ್ನೆಸ್ ಇನ್ ದ ಪೀಪಲ್. ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಈಗ ಅವೇರ್ನೆಸ್ ಇಲ್ಲ ಅಂದ್ರೆ ಏನ್ ಮಾಡಕ್ಕಾಗಲ್ಲ. ಸೊ ವಿ ಶುಡ್ ಕ್ರಿಯೇಟ್ ಅವೇರ್ನೆಸ್ among the people regarding significance and benefits of the mountains. Okay, so we should create the awareness among the people regarding the significance or significance or benefits of the mountains. ಇದು ಅರ್ಥ ಆಯ್ತಲ್ಲ. So this is regarding the mitigational strategies we should follow or we should adopt to prevent the some of the threats to the Himalayas. ಇದು ಗೊತ್ತಾಯ್ತಾ. So ಇದಾದ್ಮೇಲೆ okay, so next point is the longest rail tunnel in Himalaya. The longest rail tunnel in Himalaya is the Pir Panjal rail tunnel, and this Pir Panjal rail tunnel comes in Jammu and Kashmir, and its length is around 11 kilometers. And the second one is longest road tunnel in Himalayas or in India, that is Dr. Shyam Prasad Mukherjee road tunnel, and again it is located in Jammu and Kashmir, and its length is 9,280 meters, means somewhere around 9 kilometers. And third one, next point is road cum rail tunnel. The third one is road cum rail tunnel, means we are talking here longest. We are having number of tunnels, but we are talking the longest. So longest rail cum road tunnel, so that is the Bogibeel. So Bogibeel, it is recently inaugurated by our Prime Minister, Bogibeel. So it can be the question for your KS exam. ಯಾರಾದರೂ ಕೇಸ್ ಬರ್ತಿದ್ರೆ it can be the question, Bogibeel. So this road cum rail tunnel, so it is known as Bogibeel, and it mainly constructed on the Brahmaputra river. This is very important, Brahmaputra river. And if they ask the length, because case length ಕೇಳ್ಬಿಡ್ತಾರೆ ಎಷ್ಟಿದೆ ಅಂತ. So if they ask the length, you can say that 4.94 kilometers, means 4 kilometer and 94 meters, 4.94 kilometers. So this is the road cum rail tunnel, and it mainly comes in Assam. It is in Assam, and the longest rail tunnel in Jammu and Kashmir, longest road tunnel in Jammu and Kashmir, longest road cum rail tunnel it is in Assam. Okay, adu gottile. And the fourth one longest ಇಲ್ಲಿ ಏನು ಹಾಕೊಂಡ್ರಿ, ಟನೆಲ್ ಅಲ್ಲ, ಅದು ರೇಲ್ ಕಮ್ ರೋಡ್ ಬ್ರಿಡ್ಜ್. ಅದು ಬ್ರಿಡ್ಜ್ ನೋಡಿದ್ರಲ್ಲ, ಅದು ಸಾರಿ ಟನೆಲ್ ತೆಗಿರಿ, ಬ್ರಿಡ್ಜ್ ಅಂತ ಹಾಕೊಳ್ಳಿ. ಬ್ರಿಡ್ಜ್ ಬೇರೆ, ಟನೆಲ್ ಬೇರೆ. ವಾಟ್ ಇಸ್ ಡಿಫರೆನ್ಸ್ ಬಿಟ್ವೀನ್ ಬ್ರಿಡ್ಜ್ ಅಂಡ್ ಟನೆಲ್? ಡಿಫರೆನ್ಸ್ ಏನು ಟನೆಲ್ಗೆ ಮತ್ತೆ ಬ್ರಿಡ್ಜ್ಗೆ? ಬ್ರಿಡ್ಜ್ ಅಂಡರ್ ಪಾಸ್, ಅಂಡ್ ಬ್ರಿಡ್ಜ್ ಇಸ್ ಓಪನ್ ಆಗಿರುತ್ತೆ, ಸ್ವಲ್ಪ ಮೇಲೆ ಎಲಿವೇಟೆಡ್ ಇದಿರುತ್ತೆ. ಬ್ರಿಡ್ಜ್ ನೋಡಿರ್ತಿರಲ್ಲ ಬ್ರಿಡ್ಜ್. ಸೊ ದಿಸ್ ಇಸ್ ಅ ರೋಡ್ ಕಮ್ ರೈಲ್ ಬ್ರಿಡ್ಜ್. ಇದು ರೋಡ್ ಕಮ್ ರೈಲ್ ಬ್ರಿಡ್ಜ್ ಇಸ್ Bogibeel, and mainly ಇರೋದು ಬ್ರಹ್ಮಪುತ್ರ ರಿವರ್ ಮೇಲೆ. And the longest road bridge in India, longest road bridge ಇರೋದು ಎಲ್ಲಿ ನೋಡಿ, and the name ಬರ್ಬೇಕು first. Longest road bridge is Bhupen Hazarika road bridge ಅಂತ ಹೇಳಿ. Bhupen Hazarika road bridge, this is the longest road bridge in India presently we are having. And ಅದರ ಲೆಂತ್ ಬರ್ಕೊಳ್ಳಿ, ಅದರ ಲೆಂತ್ ಬಂದು 9,150 meters ಇದೆ, ಅಂದ್ರೆ somewhere around 9 kilometer ಲೆಂತ್ ಇದೆ ಈ ಬ್ರಿಡ್ಜ್. ಈ ಬ್ರಿಡ್ಜ್ ಎಲ್ಲಿ ಕಟ್ಟಿದ್ದಾರೆ ಅಂದ್ರೆ, so this bridge is constructed on the Lohit river. And Lohit river ಎಲ್ಲಿ ಬರುತ್ತೆ? So Lohit river is the distributary of Brahmaputra river. It is the distributary of Brahmaputra river. ಇದು
ಇದು ಬ್ರಹ್ಮಪುತ್ರ ರಿವರ್ ಟ್ರಿಬ್ಯೂಟರಿ ಅಂಡ್ ಈ ಲೋಹಿತ್ ರಿವರ್ ಎಲ್ಲಿ ಬರುತ್ತೆ ಆಸಾಮದಲ್ಲಿ ಸೊ ದಿಸ್ ಭೂಪೇನ್ ಹಜಾರಿಕಾ ರೋಡ್ ಬ್ರಿಡ್ಜ್ ಇದೆಲ್ಲ ಅದು ಎಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಲೋಹಿತ್ ರಿವರ್ ಮೇಲೆ ಇನ್ ಆಸಾಮ್ ಓಕೆ ಇದು ಗೊತ್ತಾಯ್ತಲ್ಲ ಸೊ ದೀಸ್ ಆರ್ ದ 4 ಫ್ಯಾಕ್ಟ್ಸ್ ಗೊತ್ತಿರಲಿ ನಿಮಗೆ ಅಲಾಂಗ್ ವಿತ್ ರೈಟಿಂಗ್ ದ ಮೇನ್ಸ್ ಆ ಟೈಮಲ್ಲಿ ಇದು ಹಾಕಿದ್ರೆ ಒಳ್ಳೆ ಮಾರ್ಕ್ಸ್ ಬರುತ್ತೆ ನಿಮಗೆ ಓಕೆ ಸೊ ದಿಸ್ ಇಸ್ ಅಬೌಟ್ ಹಿಮಾಲಯಾಸ್ ನೌ ವಿಲ್ ಸಿ ದ ಕ್ವಶನ್ಸ್ ಆಸ್ಕ್ ಬೈ ದ UPSC ಇನ್ ದ ಪ್ರೀವಿಯಸ್ ಇಯರ್ ಸೊ ನೋಡಿ ಯಾವ ಟೈಪ್ ಕ್ವಶನ್ ಕೇಳಿದ್ರೆ ನೆಕ್ಸ್ಟ್ ಬರ್ಕೊಳ್ಳಿ ದ UPSC ಪ್ರೀವಿಯಸ್ ಇಯರ್ ಕ್ವಶನ್ಸ್ ಆನ್ ದ ಹಿಮಾಲಯಾಸ್ ಆದ್ಮೇಲೆ ನೀವೇ ಹೋಗಿ ನೋಡಿ ಇವತ್ತು ಪ್ರಿಲಿಮ್ಸ್ ಕ್ವಶನ್ ಯಪ್ಪ ಇಷ್ಟು ಈಸಿ ಕೇಳಿದಾರ ಇಷ್ಟೇನಾ UPSC ಅಂತ ಬಿಡ್ತೀರಾ ಯಾಕಂದ್ರೆ ಅಷ್ಟೊಂದು ಕಾನ್ಸೆಪ್ಟ್ ನಿಮಗೆ ಸಿಕ್ಕಿದೆ ಅಲ್ಲ ಓಕೆ ದ ಫಸ್ಟ್ ಕ್ವಶನ್ ಆಸ್ಕ್ ಬೈ ದ UPSC ಇನ್ ದ ಇಯರ್ 2013 13ರಲ್ಲಿ ಒಂದು ಒಳ್ಳೆ ಕ್ವಶನ್ ಕೇಳಿದ್ರು ಆ ಕ್ವಶನ್ ಬರ್ಕೊಳ್ಳಿ ಏನು ಕೇಳಿದ್ರು ಕ್ವಶನ್ ನಂಬರ್ 1 and this question asked in the year 2013 for 15 marks 15 marks ಕೇಳಿದ್ರು and question ಏನಿದೆ ನೋಡಿ so the question is bring out the causes for more frequent landslides in the Himalayas than in the Western Ghats. ನೋಡಿ ಕ್ವಶನ್ ಏನ್ ಡಿಮಾಂಡ್ ಮಾಡ್ತಾ ಇದೆ ನಿಮಗೆ ಕಾಸಸ್ ಅಂದ್ರೆ ಏನು ರೀಸನ್ ಏನೇನು ರೀಸನ್ ಇದೆ ಅಂತ ಇದಕ್ಕೆ ಲ್ಯಾಂಡ್ ಸ್ಲೈಡಿಗೆ ಎಲ್ಲಿ ಹಿಮಾಲಯದಲ್ಲಿ ಯಾಕೆ ಹೆಚ್ಚಿಗೆ ಆಗ್ತಾ ಇದೆ ಮತ್ತೆ ಆಸ್ ಕಂಪೇರ್ಡ್ ಟು ಎಲ್ಲಿ ವೆಸ್ಟರ್ನ್ ಘಾಟ್ಸ್ ಏನಾದ್ರು ಕಂಪೇರ್ ಮಾಡಿದ್ರೆ ಹಿಮಾಲಯದಲ್ಲಿ ಲ್ಯಾಂಡ್ ಸ್ಲೈಡ್ ಹೆಚ್ಚಿಗೆ ಆಗ್ತಾ ಇದೆ ಅದು ಯಾಕೆ ಅಂತ ಕ್ವಶನ್ ಕೇಳಿರೋದು ಫಸ್ಟ್ ಪಾಯಿಂಟ್ ಜಸ್ಟ್ ನೀವು ಜನರಲ್ ಆಗಿ ಹೇಳ್ಬಿಡ್ತೀನಿ ಆನ್ಸರ್ ನೀವು ಬರ್ಕೋಬೇಕು ನಾನು ಜಸ್ಟ್ ಕೀ ಪಾಯಿಂಟ್ಸ್ ಹೇಳ್ತೀನಿ ನೋಡಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಪಾಯಿಂಟ್ ಹಿಮಾಲಯಾಸ್ ಆರ್ ಅನ್ಸ್ಟೇಬಲ್ ಬಿಕಾಸ್ ಪ್ಲೇಟ್ ಟೆಕ್ಟೋನಿಕ್ ಆಕ್ಟಿವಿಟಿ ಇವತ್ತಿಗೂ ಕೂಡ ನಡೀತಾ ಇದೆ ಹಾಗಾಗಿ ಅನ್ಸ್ಟೇಬಲ್ ಲ್ಯಾಂಡ್ ಸ್ಲೈಡ್ ಹೆಚ್ಚಿಗಿದೆ ಆಸ್ ಕಂಪೇರ್ಡ್ ಟು ವೆಸ್ಟರ್ನ್ ಘಾಟ್ಸ್ ಸೆಕೆಂಡ್ ಪಾಯಿಂಟ್ ಹೆವಿ ರೇನ್ಫಾಲ್ ಇನ್ ದ ಹಿಮಾಲಯಾಸ್ ಅಂಡ್ ದಟ್ ಇಸ್ ದ ಕಂಟಿನ್ಯೂಸ್ಲಿ ಒಂದು ವರ್ಷ ತನ ಏನಿರುತ್ತೆ ಡ್ಯೂರಿಂಗ್ ದ ಮಾನ್ಸೂನ್ ಹೆವಿ ರೇನ್ಫಾಲ್ ಆಗುತ್ತೆ ಅಂಡ್ ಡ್ಯೂರಿಂಗ್ ದ ಸಮರ್ ಎಲ್ಲ ಗ್ಲೇಷಿಯರ್ ನ ಮೆಲ್ಟ್ ಆಗಿ ಐಸ್ ಮೆಲ್ಟ್ ಆಗಿ ಮಳೆ ಇರ್ತಿರುತ್ತೆ ಆದ್ರೆ ವೆಸ್ಟರ್ನ್ ಘಾಟ್ಸ್ ಹಂಗಲ್ಲ ಸೊ ಡ್ಯೂರಿಂಗ್ ಮಾನ್ಸೂನ್ ಅಷ್ಟೇ ಮಳೆ ಇರುತ್ತೆ ಅದನ್ನ ಬಿಟ್ಟರೆ ಮಳೆನೇ ಇರಂಗಿಲ್ಲ ಸೊ ದಟ್ ಇಸ್ ಸೆಕೆಂಡ್ ರೀಸನ್ ಅಂಡ್ ಥರ್ಡ್ ರೀಸನ್ ಮೋಸ್ಟ್ ಆಫ್ ದ ರಿವರ್ಸ್ ಅದೇ ಹೇಳಿದ್ನಲ್ಲ ಮೋಸ್ಟ್ ಆಫ್ ದ ರಿವರ್ಸ್ ಫ್ಲೋ ಆಗೋದ್ರಿಂದ ಲ್ಯಾಂಡ್ ಸ್ಲೈಡ್ಸ್ ಹೆಚ್ಚಿಗೆ ಆಗ್ತವೆ ಅದೇ ನೀವು ಮೋಸ್ಟ್ ಆಫ್ ದ ಟೂರಿಸ್ಟ್ ಪ್ಲೇಸಸ್ ಆರ್ ಲೊಕೇಟೆಡ್ ಇನ್ ಹಿಮಾಲಯಸ್ ಆಸ್ ಕಂಪೇರ್ಡ್ ಟು ವೆಸ್ಟರ್ನ್ ಘಾಟ್ಸ್ ಹಾಗಾಗಿ ನೀವು ಯಾವುದೇ ತಗೊಳ್ಳಿ ಮೋಸ್ಟ್ಲಿ ಅಂಡ್ ಮೋಸ್ಟ್ ಆಫ್ ದ ಟ್ರೈಬಲ್ ಪೀಪಲ್ ಲೊಕೇಟೆಡ್ ಇನ್ ಹಿಮಾಲಯಸ್ ಅಂಡ್ ಮೋಸ್ಟ್ ಆಫ್ ದ ಶಿಫ್ಟಿಂಗ್ ಕಲ್ಟಿವೇಶನ್ ಆಕ್ಟಿವಿಟೀಸ್ ಲೈಕ್ ಝೂಮ್ ಕಲ್ಟಿವೇಶನ್ ನಾವು ಝೂಮ್ ಕಲ್ಟಿವೇಶನ್ ಕರಿತೀವಿ ಅದಕ್ಕೆ ದೇ ಆರ್ ಪ್ರಾಕ್ಟಿಸ್ಡ್ ಇನ್ ಹಿಮಾಲಯಸ್ ಇದು ಅರ್ಥ ಆಗ್ತಾ ಇದೆಯಾ ಅಂಡ್ ಮೋಸ್ಟ್ ಆಫ್ ದ ಪಾಸಸ್ ಜೋಜಿಲಾ ಪಾಸ್ ಬನಿಹಾಲ್ ಪಾಸ್ ಅಂಡ್ ಲಿಪುಲೇಕ್ ಪಾಸ್ ಓಕೆ ಸಿಪ್ಕಿಲ್ಲಾ ಪಾಸ್ ನಾಥುಲಾ ಪಾಸ್ ನಿತಿ ಪಾಸ್ ಏನು ಪಾಸ್ ಇದಾವೆ ಎಲ್ಲ ಪಾಸ್ ಇಲ್ಲ ಇದಾವೆ ಜಮ್ಮು ಅಂಡ್ ಇದು ಹಿಮಾಲಯಸ್ ಅಂಡ್ ಹಾರ್ಡ್ಲಿ ಎಷ್ಟು ಒಂದು 3-4 ಇದಾವೆ ಇಲ್ಲಿ ನಮ್ದು ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಓಕೆ ಸೊ ಬೋರ್ ಘಾಟ್ ಥಾಲ್ ಘಾಟ್ ಪಾಲ್ ಘಾಟ್ ಮುರೆ ಘಾಟ್ ಮುಗಿದ್ರೆ ಮುಗಿತು ಇಲ್ಲಿಗೆ ಓಕೆ ಮೀನ್ಸ್ ವೆರಿ ಲೆಸ್ ನಂಬರ್ ಆಫ್ ಘಾಟ್ಸ್ ಅಂಡ್ ಫಾಲ್ಟ್ ಇರುತ್ತಲ್ಲ ಫಾಲ್ಟ್ ಅಂದ್ರೆ ಗೊತ್ತಾಗತ್ತಾ ಇವಾಗ ನೋಡಿ ಇಲ್ಲಿ ಮೇಲೆ ಹಿಮಾದ್ರಿ ಅದಾದ್ಮೇಲೆ ಹಿಮಾಚಲ್ ಅದಾದ್ಮೇಲೆ ಶಿವಾಲಿಕ್ಸ್ ಇಲ್ಲೆಲ್ಲ ವ್ಯಾಲಿಗಳಿದಾವೆ ಫಾಲ್ಟ್ ಅಂದ್ರೆ ಗ್ಯಾಪ್ ಆ ಗ್ಯಾಪ್ ತುಂಬಾ ಹೆಚ್ಚಿಗಿದೆ ಎಲ್ಲಿ ಹಿಮಾಲಯಸ್ ಅದೇ ನೀವು ವೆಸ್ಟರ್ನ್ ಘಾಟ್ಸ್ ತಗೊಂಡ್ರೆ ಫಾಲ್ಟ್ ತುಂಬಾ ಕಡಿಮೆ ಇದಾವೆ ಮತ್ತೆ ಹೈಟ್ ಹಿಮಾಲಯಸ್ ಹೈಟ್ ತುಂಬಾ ಹೈಟ್ ಇದೆ 8848 ಮೀಟರ್ಸ್ ನಮ್ಮ ವೆಸ್ಟರ್ನ್ ಘಾಟ್ಸ್ ಜಸ್ಟ್ 1600 ಮೀಟರ್ಸ್ ವೆಸ್ಟರ್ನ್ ಘಾಟ್ಸ್ ಹೈಟ್ ಇರೋದು ಜಸ್ಟ್ 1600 ಮೀಟರ್ಸ್ ಅದರದು 8848 ಮೀಟರ್ಸ್ ಹಾಗಾಗಿ ಅದರ ಸ್ಲೋಪ್ ತುಂಬಾ ಸ್ಟೀಪ್ ಇದೆ ಇದರದು ವೆಸ್ಟರ್ನ್ ಘಾಟ್ಸ್ ಇದರದು ಹಿಮಾಲಯಸ್ ಆಸ್ ಕಂಪೇರ್ಡ್ ಟು ವೆಸ್ಟರ್ನ್ ಘಾಟ್ಸ್ ಹಾಗಾಗಿ ಲ್ಯಾಂಡ್ ಸ್ಲೈಡ್ಸ್ ಆರ್ ಮೋರ್ ಇನ್ ದ ಹಿಮಾಲಯಸ್ ಆಸ್ ಕಂಪೇರ್ಡ್ ಟು ವೆಸ್ಟರ್ನ್ ಘಾಟ್ಸ್ ಅಂತೇಳಿ ಕನ್ಕ್ಲೂಡ್ ಮಾಡ್ಬೇಕು ಅನ್ಸರು ಎಸ್ ನೆಕ್ಸ್ಟ್ ಏನ್ ಕೇಳಿದ್ದಾರೆ ಆ ಕ್ವಶನ್ ಕೇಳಿರೋದು 2014ರಲ್ಲಿ 2014 UPSC ಮೇನ್ಸ್ ಕ್ವಶನ್ ನೋಡಿ ಎಷ್ಟು ಚೆನ್ನಾಗಿದೆ ಕ್ವಶನ್ ದ ಬ್ರಿಟಿಷರ್ಸ್ ಪ್ಲಾಂಟರ್ಸ್ ಅಂದ್ರೆ ಗೊತ್ತಾಗುತ್ತಾ ಯಾರು ಬ್ರಿಟಿಷ್ ಪ್ಲಾಂಟರ್ಸ್ ಹ್ಯಾಡ್ ಡೆವಲಪ್ಡ್ tea gardens all among ನೋಡಿ again 250 words ಕೇಳಿದ್ರು 15 marks okay
ಸೊ ಹಿಯರ್ ಎಷ್ಟು ಚೆನ್ನಾಗಿದೆ ನೋಡಿ ಕ್ವಶನ್ಸ್, ಎಷ್ಟು ಚೆನ್ನಾಗಿದೆ ನೋಡಿ. ಏನು ಕ್ವಶನ್ ಕೇಳಿದ್ದಾರೆ ಹಿಯರ್, ದ ಬ್ರಿಟಿಷ್ ಪ್ಲಾಂಟರ್ಸ್ ಅಂದ್ರೆ ಏನ್ ಇಂಡಿಯಾದಲ್ಲಿ ಕಾಫಿ ಮತ್ತೆ ಟೀ ಪ್ಲಾಂಟೇಶನ್ ಮಾಡ್ತಾ ಇದಾರಲ್ಲ ಬ್ರಿಟಿಷರ್ಸ್, ಅವ್ರು ಏನ್ ಪ್ಲಾಂಟರ್ಸ್ ಇದಾರೆ ಹ್ಯಾಡ್ ಡೆವಲಪ್ಡ್ ದ ಗಾರ್ಡನ್ಸ್, ಟೀ ಗಾರ್ಡನ್ಸ್ ಅಂದ್ರೆ ಟೀ ಪ್ಲಾಂಟೇಶನ್ ಅವರು ಮೋಸ್ಟ್ಲಿ ಎಲ್ಲಿ ಮಾಡಿದ್ರು, ಶಿವಾಲಿಕ್ಸ್ ಅಲ್ಲಿ ಮಾಡಿದ್ರು, ಮತ್ತೆ ಮಿಡಲ್ ಹಿಮಾಲಯ ಅಂದ್ರೆ ನಮ್ ಸೆಕೆಂಡ್ ಇದೆ ಲೆಸರ್ ಹಿಮಾಲಯ ಅಲ್ಲಿ ಮಾಡಿದ್ರು, ಲೆಸರ್ ಹಿಮಾಲಯದಲ್ಲಿ ಮಾಡಿದ್ರು ಫ್ರಮ್ ಆಸಾಮ್ ಟು ಹಿಮಾಚಲ ಪ್ರದೇಶ್. ಬಟ್ ದೇ ಡಿಡ್ ನಾಟ್ ಸಕ್ಸೀಡ್ ಬಿಯಾಂಡ್ ದ ಡಾರ್ಜಿಲಿಂಗ್ ಏರಿಯಾ, ಅಂದ್ರೆ ಡಾರ್ಜಿಲಿಂಗ್ ಮೇಲೆ ಬರೋದು ಸಿಕ್ಕಿಂ. ಸೊ ಸಿಕ್ಕಿಂ ಬಿಟ್ರೆ ಅಂದ್ರೆ ಈಗ ನಮ್ ಇಂಡಿಯಾ ಮ್ಯಾಪ್ ಇದೆಯಲ್ಲ, ಸೊ ಈಗ ಇಲ್ಲಿದ್ದು ಜಮ್ಮು ಅಂಡ್ ಕಾಶ್ಮೀರ್ ತಗೊಂಡು ಈಗ ಇಲ್ಲಿಂದ ಈ ಕಡೆ ತಗೊಂಡು ಇಲ್ಲಿ ಸಿಕ್ಕಿಂ ಬರುತ್ತೆ, ಇಲ್ಲಿ ಮುಂದೆ ಭೂತಾನು ನೇಪಾಲ್ ಇದೆ, ಅಂದ್ರೆ ಇಲ್ಲಿ ನಮ್ಮ ಹಿಮಾಲಯಸ್ ಇದೆ. ಸೊ ಕ್ವಶನ್ ಏನಿದೆ, ಇಲ್ಲಿ ಹಿಮಾಚಲ ಪ್ರದೇಶ ಇದೆ ಮೇಲೆ, ಈ ಹಿಮಾಚಲ ಪ್ರದೇಶ ಮತ್ತೆ ಆಸಾಮ್ ಎಲ್ಲಿ ಬರುತ್ತೆ ಈ ಕಡೆ. ಓಕೆ, ಸೊ ಈ ಜಾಗಲ್ಲೇ ಮೋಸ್ಟ್ಲಿ ಅವರು ಟೀ ಪ್ಲಾಂಟೇಶನ್ ಮಾಡಿದ್ದಾರೆ. ಈ ಜಾಗ ಬಿಟ್ಟು ಮೇಲೆ ಹೋಗಿಲ್ಲ ಅಂತ, ಈ ಕಡೆನೂ ಹೋಗಿಲ್ಲ, ಈ ಕಡೆ ಹೋಗಿಲ್ಲ, ಈ ಕಡೆನೂ ಹೋಗಿಲ್ಲ. ಯಾಕೆ ಹೋಗಿಲ್ಲ ಅಂತ ಕ್ವಶನ್ ಕೇಳಿದ್ದಾರೆ, ಅರ್ಥ ಆಗಿದೆಯಾ? ಸೊ ನೋಡಿ, ಮೇನ್ ರೀಸನ್ ಈ ಈಗ ನೀವು ಹಿಮಾಚಲ್ ಶಿವಾಲಿಕ್ಸ್ ಇದು ತುಂಬಾನೇ ಹೈಟ್ ಇದೆ, ಅರೌಂಡ್ 6000 ಮೀಟರ್ ಹೈಟ್ ಇದೆ. ಅಲ್ಲಿ ಪ್ಲೇನ್ ಏರಿಯಾನೇ ಇಲ್ಲ ಅಂದ್ರೆ ಅದು ತುಂಬಾ ಡಿಫಿಕಲ್ಟ್ ಆಗಿಬಿಡುತ್ತೆ. ಬಿಕಾಸ್ ಆಫ್ ಇಟ್ಸ್ ವೆರಿ ಹೈ ಸ್ಟೀಪ್ ಸ್ಲೋಪ್ ಇರುತ್ತೆ, ಮತ್ತೆ ತುಂಬಾ ಹೆವಿ ಮಳೆ ಆಗುತ್ತೆ. ಆ ತುಂಬಾ ಹೆವಿ ಮಳೆ ಆಗೋದ್ರಿಂದ ಅಲ್ಲಿ ಅಂತೂ ಮಾಡಕ್ಕಾಗಂಗಿಲ್ಲ. ಅಂದ್ರೆ ಬಿಯಾಂಡ್ ದ ಡಾರ್ಜಿಲಿಂಗ್ ಮುಖ್ಯವಾಗಿ ಬರೋದು ಹಿಮಾದ್ರಿ ರೇಂಜ್ ಬರುತ್ತೆ. ಆ ಹಿಮಾದ್ರಿ ರೇಂಜ್ ಬರೋದ್ರಿಂದ ಅಲ್ಲಿ ತುಂಬಾ ಸ್ಟೀಪ್ ಇರೋದ್ರಿಂದ ಅಲ್ಲಿ ಪ್ಲಾಂಟೇಶನ್ ಮಾಡಕ್ಕೆ ತುಂಬಾ ಡಿಫಿಕಲ್ಟೀಸ್ ಬರುತ್ತೆ. ಅಂಡ್ ಸೆಕೆಂಡ್ ಇಂಪಾರ್ಟೆಂಟ್ ಡಿಫಿಕಲ್ಟಿ ಏನಾಗುತ್ತೆ, ಅಲ್ಲಿ ಹೆಚ್ಚಿಗೆ ಮಳೆ ಆಗೋದ್ರಿಂದ ಮೋಸ್ಟ್ ಆಫ್ ದ ಸಾಯಿಲ್ ಏನಾಗುತ್ತೆ, ಕೊಚ್ಕೊಂಡು ಹೋಗ್ಬಿಡುತ್ತೆ. ಲ್ಯಾಂಡ್ ಸ್ಲೈಡ್ ಆಗುತ್ತೆ ಅಲ್ಲಿ ಹೆಚ್ಚಿಗೆ, ಹಾಗಾಗಿ ಅದನ್ನು ತೊಂದರೆ ಆಗುತ್ತೆ. ಅಂಡ್ ಥರ್ಡ್ ಒನ್, ನಾವು ಮೇಲೆ ಹೋದಂಗೆ ಟೆಂಪರೇಚರ್ ಡಿಕ್ರೀಸ್ ಆಗ್ಬಿಡುತ್ತೆ. ಆ ಹಿಮಾದ್ರಿಯಲ್ಲಿ ಹೋದ್ರೆ ಎಲ್ಲ ಹಿಮ ಆಗ್ಬಿಡುತ್ತೆ, ಎಲ್ಲ ಇದು ಐಸ್ ಆಗ್ಬಿಡುತ್ತೆ. ಆದ್ರೆ ಟೀಗೆ ಮಿನಿಮಮ್ ಟೆಂಪರೇಚರ್ ಎಷ್ಟು ಬೇಕು, 13 ಡಿಗ್ರಿ ಸೆಲ್ಸಿಯಸ್ ಟು 28 ಡಿಗ್ರಿ ಸೆಲ್ಸಿಯಸ್. ದಿಸ್ ಇಸ್ ದ ಐಡಿಯಲ್ ಟೆಂಪರೇಚರ್ ಫಾರ್ ಟೀ ಪ್ಲಾಂಟೇಶನ್. ಆದ್ರೆ ಅಲ್ಲಿ ಟೆಂಪರೇಚರ್ 0 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ಹಿಮಾಲಯದಲ್ಲಿ, ಹಿಮಾದ್ರಿಯಲ್ಲಿ. ಡಾರ್ಜಿಲಿಂಗ್ ಬಿಟ್ಟು ಮುಂದ್ಗಡೆ ಹೋದ್ರೆ ಟೆಂಪರೇಚರ್ ಡಿಕ್ರೀಸ್ ಆಗಿ 0 ಆಗ್ಬಿಡುತ್ತೆ, ಐಸ್ ಆಗ್ಬಿಡುತ್ತೆ. ಅಂತ ಐಸ್ ಇರುವಂತ ವೆದರ್ ದಲ್ಲಿ ಟೀ ಪ್ಲಾಂಟೇಶನ್ ಅಂದ್ರೆ ಟೀ ಬೆಳೆಯೋದು ಸಾಧ್ಯನೇ ಇಲ್ಲ. ಅಂಡ್ ಸೆಕೆಂಡ್ ಒನ್, ನೀವು ಮೇಲೆ ಹೋದಂಗೆ ಹಿಮಾದ್ರಿ ಕಡೆ ಹೋದ್ರೆ ಅಲ್ಲಿ ಫುಲ್ ಮಳೆಯಾಗಿ ಆ ಸಾಯಿಲ್ ಅಪ್ಪರ್ ಸರ್ಫೇಸ್ ಇರುತ್ತಲ್ಲ ಅದು ಕೊಚ್ಕೊಂಡು ಹೋಗಿ ಅಲ್ಲಿರುವಂತ ಹ್ಯೂಮಸ್ ಎಲ್ಲ ಹೋಗಿರುತ್ತೆ. ಹ್ಯೂಮಸ್ ಅಂದ್ರೆ ಫರ್ಟಿಲಿಟಿ, ಆ ಫಲವತ್ತಾದಂತ ಮಣ್ಣು ಹೋಗಿ ಅದಕ್ಕೆ ಮತ್ತೆ ಮೇನ್ ಸಾಯಿಲ್ ಯಾವ್ದು ಬೇಕು ಇದಕ್ಕೆ, ಟೀಗೆ ಹ್ಯೂಮಸ್ ಸಾಯಿಲ್ ಬೇಕು, ಲೈಮ್ ಅಂಡ್ ಹ್ಯೂಮಸ್ ಸಾಯಿಲ್ ಬೇಕು. ಹಾಗಾಗಿ ಆ ಸಾಯಿಲ್ ಇದಕ್ಕೆ ಸಿಗಂಗಿಲ್ಲ. ಮತ್ತೆ ಫುಲ್ ಮಳೆಯಾಗಿ ಎಲ್ಲ ಕೊಚ್ಕೊಂಡು ಹೋಗ್ತಿರುತ್ತೆ, ಟೆಂಪರೇಚರ್ ಇಶ್ಯೂ ಆಗುತ್ತೆ. ಅಂಡ್ ಅಲ್ಲಿ ಸ್ಟೆಪ್ಸ್ ಮಾಡ್ಬೇಕಂದ್ರೆ ಇವಾಗ ಟೆರೆಸ್ ಫಾರ್ಮಿಂಗ್ ಅಂದ್ರೆ ಸ್ಟೆಪ್ಸ್ ಮಾಡಬೇಕು, ಸ್ಟೆಪ್ಸ್ ಮಾಡಕ್ಕೆ ಆಗಲ್ಲ, ಯಾಕಂದ್ರೆ ತುಂಬಾ ಸ್ಟೀಪ್ ಇದೆ. ತುಂಬಾ ಸ್ಟೀಪ್ ಇರೋದ್ರಿಂದ ಯಾವುದೇ ಮಷೀನು ಅಲ್ಲಿ ಕ್ಯಾರಿ ಮಾಡಕ್ಕಾಗಂಗಿಲ್ಲ. ಸೊ ಹಾಗಾಗಿ ಅಲ್ಲಿ ಡಾರ್ಜಿಲಿಂಗ್ ಬಿಟ್ಟವರು ಮುಂದೆ ಹೋಗ್ಲಿಲ್ಲ ಅಂತ ಬರೀಬೇಕು ನೀವು, ಅರ್ಥ ಆಯ್ತಾ? ಸೊ ದಿಸ್ ಇಸ್ ಅಬೌಟ್ ದಿಸ್ ಕ್ವಶನ್. ಅಂಡ್ ನೆಕ್ಸ್ಟ್ 2 ಕ್ವಶನ್, ಲಾಸ್ಟ್ 2 ಕ್ವಶನ್ ಇದಾವೆ, ಅದನ್ನ ನೋಡಿ ಬೇರೆ ಜಸ್ಟ್ ಹೇಳ್ತೀನಿ. ಸೊ ನೆಕ್ಸ್ಟ್ ಕ್ವಶನ್ ಈಸ್, ಜಸ್ಟ್ ಓದ್ಬಿಡ್ತೀನಿ, ನೀವು ನಾಳೆ ಬೇಕಾದ್ರೆ ಬರ್ಕೊಳ್ಳಿ. ಜಸ್ಟ್ ನೋಡಿ, ಹೌ ಕ್ಯಾನ್ ದ ಮೌಂಟೇನ್ ಇಕೋಸಿಸ್ಟಮ್ ಬಿ ರಿಸ್ಟೋರ್ಡ್ ಫ್ರಮ್ ದ ನೆಗೆಟಿವ್ ಇಂಪ್ಯಾಕ್ಟ್ಸ್ ಆಫ್ ಡೆವಲಪ್ಮೆಂಟ್ ಇನಿಷಿಯೇಟಿವ್ಸ್ ಅಂಡ್ ಟೂರಿಸಂ? ಅರ್ಥ ಆಯ್ತಾ ಕ್ವಶನ್? ಅಂದ್ರೆ ಇವಾಗ ಟೂರಿಸಂ ಮತ್ತೆ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ದಿಂದ ಹಿಮಾಲಯ ಏನೇನ್ ಸಮಸ್ಯೆ ಆಗ್ತಾ ಇದೆಯಲ್ಲ, ಆ ಸಮಸ್ಯೆದಿಂದ ಪ್ರೊಟೆಕ್ಷನ್ ಮಾಡಕ್ಕೆ ಏನೇನ್ ಮಾಡ್ಬೇಕಂತ ಕ್ವಶನ್ ಕೇಳಿದ್ದಾರೆ. ಏನೇನ್ ಮಾಡ್ಬೇಕಂದ್ರೆ ನಾವು ಏನಲ್ಲ ಸ್ಟ್ರಾಟಜೀಸ್ ಅಂಡ್ ಮಿಟಿಗೇಷನ್ಸ್ ಅದನ್ನ ಬರೆದ್ರೆ ಆನ್ಸರ್. ಏನ್ ಮಾಡ್ಬೇಕು, ಶಿಫ್ಟಿಂಗ್ ಕಲ್ಟಿವೇಶನ್ ನ ಕಡಿಮೆ ಮಾಡಬೇಕು, ಅಂಡ್ ಕನ್ಸ್ಟ್ರಕ್ಷನ್ ಆಕ್ಟಿವಿಟಿನ ಕಡಿಮೆ ಮಾಡಬೇಕು, ಎಲ್ಲ ಕಡೆ ಪಾಂಡ್ಸ್ ಗಳನ್ನ ಕ್ರಿಯೇಟ್ ಮಾಡಬೇಕು, ಮತ್ತೆ ಏನ್ ಮಾಡಬೇಕು, ಸೋಷಿಯಲ್ ಫಾರೆಸ್ಟ್ರಿಗಳನ್ನ ಪ್ರಮೋಟ್ ಮಾಡಬೇಕು, ಅಫಾರೆಸ್ಟೇಷನ್ ಪ್ರಮೋಟ್ ಮಾಡಬೇಕು. ಇವೇ ಮಿಟಿಗೇಷನ್ ಅದೇ ಕೇಳಿದ್ದಾರೆ. ಸೊ ಹೌ ಕ್ಯಾನ್ ದ ಮೌಂಟೇನ್ ಇಕೋಸಿಸ್ಟಮ್ ಬಿ ರಿಸ್ಟೋರ್ಡ್ ಅಂದ್ರೆ ಏನು ಕಳೆದು ಹೋಗಿದೆಯಲ್ಲ, ಅದು ಡ್ಯಾಮೇಜ್ ಆಗಿದೆಯಲ್ಲ ಹಿಮಾಲಯ, ಅದನ್ನ ಹ್ಯಾಂಗ್ ರಿಸ್ಟೋರ್ ಮಾಡ್ಬೇಕಂತ, ಅದೇ ಆನ್ಸರ್. ಯಾವುದು ಮಿಟಿಗೇಷನ್ ಆಫ್ ಅದರ್ ಸ್ಟ್ರಾಟಜಿ ಟು ದ ಅದು ಆನ್ಸರ್ ಬಿಟ್ಟರೆ ಆಗ್ಬಿಡುತ್ತೆ. ಅದಾದ್ಮೇಲೆ ಇನ್ನೊಂದು ಕ್ವಶನ್ ಕೇಳಿದ್ದಾರೆ, ಲಾಸ್ಟ್ ಕ್ವಶನ್. ಇದು 2018 ಮೊನ್ನೆ 16ರಲ್ಲಿ ಕೇಳಿರುವಂತ ಕ್ವಶನ್. ಅಂಡ್ ಈಗ ಕೇಳಿರುವಂತ ಈ ಮುಂಚೆ ಕೇಳಿದಲ್ಲ ಅದು 18ರ ಕ್ವಶನ್, UPSC 2018. ಅಂಡ್ ಈಗ ಓದ್ತೀನಲ್ಲ ಇದು UPSC 2016. ಏನ್ ಕೇಳಿದಾರೆ ನೋಡಿ, ದ ಹಿಮಾಲಯಾಸ್ ಆರ್ ಹೈಲಿ ಪ್ರೋನ್ ಟು ದ ಲ್ಯಾಂಡ್ ಸ್ಲೈಡ್ಸ್. ನೋಡಿ ಮತ್ತೆ ಕ್ವಶನ್ ಅದ್ರ ಮೇಲೆ ಬಂದ್ಬಿಟ್ಟಿದೆ. ದ ಹಿಮಾಲಯಾಸ್ ಆರ್ ಹೈಲಿ ಪ್ರೋನ್ ಟು ದ ಲ್ಯಾಂಡ್ ಸ್ಲೈಡ್ಸ್, ಡಿಸ್ಕಸ್ ದ ಕಾಸಸ್ ಫಾರ್ ದ ಲ್ಯಾಂಡ್ ಸ್ಲೈಡ್ ಅಂಡ್ ಸಜೆಸ್ಟ್ ದ ಸೂಟೇಬಲ್ ಮೆಜರ್ಸ್ ಫಾರ್ ದ ಪ್ರಿವೆನ್ಷನ್ ಆಫ್ ದ ಲ್ಯಾಂಡ್ ಸ್ಲೈಡ್. ನೋಡಿ ಡೈರೆಕ್ಟ್ ಕ್ವಶನ್, ಏನು ಕಾಸಸ್ ಫಾರ್ ದ ಲ್ಯಾಂಡ್ ಸ್ಲೈಡ್ಸ್, ಏನ್ ಬರುತ್ತೆ ಕಾಸಸ್? ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ ಅಂಡ್ ಹೆವಿ ರೈನ್ಫಾಲ್, ಶಿಫ್ಟಿಂಗ್ ಕಲ್ಟಿವೇಶನ್, ಇವೇ ಬರ್ತವೆ. ಸೊ ದೀಸ್ ಆರ್ ದ ಕಾಸಸ್. ಅಂಡ್ ಮಿಟಿಗೇಷನ್ ಅದನ್ನ ಡಿಸ್ಕಸ್ ಮಾಡಿದೀವಿ, ಸೇಮ್ ಕ್ವಶನ್ ರಿಪೀಟ್ ಆಗಿರೋದು, ಅರ್ಥ ಆಯ್ತಾ? ಸೊ ಕಾಸಸ್ ಅಂಡ್ ಮಿಟಿಗೇಷನ್ ಸ್ಟ್ರಾಟಜಿ ಇದು ಕೂಡ 15 ಮಾರ್ಕ್ಸ್ ಕೇಳಿರೋದು ಇಷ್ಟ. ಅಂಡ್ ಇನ್ನೊಂದು ಕ್ವಶನ್ ಕೇಳಿದ್ದಾರೆ, ಸೊ ನೋಟ್ ಡೌನ್ ದ ಸಿಗ್ನಿಫಿಕೆನ್ಸಸ್ ಆಫ್ ಹಿಮಾಲಯಾಸ್.
ಫ್ಯಾಕ್ಚುಯಲ್ ಕ್ವಶನ್ ಕೇಳೋದು. ಅವಾಗ ನಾವು ನೋಡಿದ್ದೀವಿ ಕಲ್ಚರಲ್ ಸಿಗ್ನಿಫಿಕೆನ್ಸ್, ಎಕನಾಮಿಕಲ್ ಸಿಗ್ನಿಫಿಕೆನ್ಸ್, ಸೋಷಿಯಲ್ ಸಿಗ್ನಿಫಿಕೆನ್ಸ್ ಇಷ್ಟು ಬರೆದ್ರೆ ಒಂದು ಕ್ವಶನ್ ಮಿಸ್ ಆಗಲ್ಲ ನಿಮಗೆ. ಯಾವುದೇ ಕ್ವಶನ್ ಕೇಳಿಯುವಾಗ ಒಂದು ಕ್ವಶನ್ ಮಿಸ್ ಆಗಲ್ಲ ಹಿಮಾಲಯದಿಂದ. ದಟ್ ಇಸ್ ಮೈ ಚಾಲೆಂಜ್. ಅಂಡ್ ಇಫ್ ಈಗ ಜಸ್ಟ್ ಕ್ವಶನ್ ಏನಾದರೂ ಬೇರೆ ಫ್ರೇಮ್ ಮಾಡಬಹುದು, ಬಟ್ ಅಲ್ಟಿಮೇಟ್ ಆನ್ಸರ್ ಇಲ್ಲೇ ಇರುತ್ತೆ. ಸೊ ವಿತ್ ದಿಸ್ ಐ ವಿಲ್ ಸ್ಟಾಪ್ ದ ಕ್ಲಾಸ್ ಹಿಯರ್. ಸೊ ಇನ್ ದ ಟುಮಾರೋಸ್ ಕ್ಲಾಸ್ ಐ ವಿಲ್ ಡಿಸ್ಕಸ್ the northern Indian plain. Northern Indian plain, again, what is Bhabar, what is Khadar, what is Terai, what is, so those things we will discuss in the tomorrow's class. Till that time, take care of your health. Bye bye.